ತಾಯರು ಒಂದು ಪಾಪುಗೆ ಯಾರು ಮಾಡ್ಕೊಂಡ್ಬರ್ತೀರಿ ನನಗೂ ಗೊತ್ತಿಲ್ಲ. 9 ದಿವಸ ಒಬ್ಬರು ನೀವೇ ಕಾಸ್ಟ್ಯೂಮ್ಸ್ ನೀವೇ ಹಾಕೊಂಡ್ಬರ್ಬೇಕಾ, ಸಾರಿಗಳು ನೀವೇ ಉಡಿಸಿಕೊಂಡು ಅವರು ಕಾಸ್ಟ್ಯೂಮ್ಸ್ ಹಾಕಿಸ್ಕೊಂಡ್ಬರ್ಬೇಕು. ದಿವಸ ಒಂದೊಂದು ದೇವಿ 10 ವರ್ಷದ ಒಳಗಡೆ ಇರ್ತಕ್ಕಂಥ ಪಾಪುಗಳಿಗೆ ಏನಂತಾರ ರೆಡಿ ಮಾಡ್ಕೊಂಡು ಅವ್ರನ್ನ ನಾಳೆಗೆ ಕರ್ಕೊಂಡ್ಬರ್ಬೇಕು. ಬರ್ರಿ ಏನ್ ಬರೋದಿಲ್ಲ, ನಾನು ಹೇಳ್ತಿದ್ದೀನಿ. ನಾಳೆ ಯಾರು ಬರ್ತಿರೋ ಗೊತ್ತಿಲ್ಲ ಕರೆ, ಆದ್ರೆ 9 ದಿವಸ ಬರ್ಬೇಕಾ. 9ನೇ ದಿವಸಕ್ಕೆ ಹುಟ್ಟು ಕೂಡ್ಬೇಕು. ಮತ್ತೆ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಶ್ರೀ ಸಿದ್ದೇಶ್ವರಾಯ ನಮಃ. ಸಮಶಿ ಗ್ರಾಮದಾಗ 2ನೇ ದೇವಸ್ಥಾನ, ಫಸ್ಟ್ನೇ ದೇವಸ್ಥಾನದಾಗ ಶಂಕರಲಿಂಗ ದೇವಸ್ಥಾನದಾಗೆ ಹಿಂಗೆ ನಿರಂತರವಾಗಿ 9 ದಿವಸ ಹೋಮಗಳು ಜೊತೆಗೆ ದೇವಿ ಪೂಜೆಗಳು ಮಾಡ್ತಾ ಇದ್ವಿ. ಇವಾಗ ಅದನ್ನೇ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಸಿದ್ದೇಶ್ವರ ದೇವಸ್ಥಾನದಾಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಿದ್ದೇಶ್ವರ ನಗರದ ಎಲ್ಲ ತಾಯಂದರಿಗೆ, ಸದ್ಭಕ್ತರಿಗೆ, ಜೊತೆಗೆ ಕಮಿಟಿಯ ಸರ್ವ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲ ಕುಟುಂಬ ವರ್ಗದಕ್ಕೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ವತಿಯಿಂದ ಸ್ವಾಗತ ಸುಸ್ವಾಗತ. ವಿಶೇಷ ಏನಂತ ಹೇಳಿದ್ರೆ, ಈ ವರ್ಷ ಪ್ರಥಮ ಬಾರಿಗೆ ಸಿದ್ದೇಶ್ವರ ದೇವಸ್ಥಾನದಾಗೆ ಘಟ್ಟಗಳು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇನ್ನ 9 ದಿವಸ ಇದೇ ಘಟ್ಟಗಳು ಪ್ರಾರಂಭ ಆಗ್ತದ. ಇದೇ ಈ ವರ್ಷ ಯಶಸ್ವಿಗೊಳ್ಳುತ್ತೆ ಅಂತ ಹೇಳಿದ್ರೆ ಮುಂದ್ ವರ್ಷ ಮತ್ತೆ ಪುರಾಣ ಚಾಲೂ ಮಾಡ್ತೀವಿ. ಮುಂದ್ ವರ್ಷ, ಯಾಕಂದ್ರೆ ಈ ವರ್ಷ ನಾನು ಹಂಗೆ ನೋಡಕಂತೇಳಿ ಇದು 9 ದಿವಸ ಪೂಜೆಗಳು ಮಾಡಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇದಕ್ಕೆ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ದೇವಸ್ಥಾನದ ಏರಿಯಾದಾಗ ಅಂದ್ರೆ ಈ ಸಿದ್ದೇಶ್ವರ ನಗರದಾಗ ಪಿಶಾಚುಗಳು ಅದಾವ ಇಲ್ರಿ? ಅದಾವ ಇಲ್ರಿ? ನಾ ಅನ್ಕೊಂತೀನಿ 9 ದಿವಸ ಎಲ್ಲರೂ ಉಪವಾಸ ಇರೋ ಸಂಬಂಧ ಮುಂಜಾನೆ ನಾಷ್ಟನ ಮಾಡಿರಂಗಿಲ್ಲ. ಎಲ್ಲರ ಮುಖಗಳು ಹಿಂಗಾಗಿದಾವ ಅಂದ್ರೆ ಎಲ್ಲರೂ 9 ದಿವಸ ನಿರಾರ ಒಂದತ್ತಿರ್ತಾರು ಇರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದಲ್ರಿ? ಗಂಟ್ಲೆನೆ ಏರ್ ಬರೋದೇವ. ಅವ್ರವ್ರ ವೈಯಕ್ತಿಕ ಬಿಡ್ರಿ, ತಿನ್ನೋತಿಲ್ಲ ಪರವಾಗಿಲ್ಲ ಕರೆ. ಅದಕ್ಕೆ ವಿಶೇಷ ಏನಂದ್ರೆ 9 ದಿವಸ ಈ ಕಾರ್ಯಕ್ರಮ ನೆರವೇರ್ತೈತಿ. ಅದಕ್ಕೆ ಇವತ್ತ ಮೊದಲನೇ ದಿವಸ ದೇವಿ ಯಾವುದಂತ ಹೇಳಿದ್ರೆ ಆ ದೇವಿ ಶೈಲಿಪುತ್ರಿ. ವಿಶೇಷವಾಗಿ ಏನಂದ್ರೆ ಶೈಲಿಪುತ್ರಿ ದೇವಿ ಚಂದ್ರಗಂಠ. ವಿಶೇಷವಾಗಿ ಏನಂದ್ರೆ ಇವತ್ತ ಬುಧವಾರ ಹೋದಲ್ರಿ, ಇವತ್ತ ಸೋಮವಾರ. ಅದಕ್ಕೆ ವಿಶೇಷ ಏನಂತ ಹೇಳಿದ್ರೆ ಶೈಲಿಪುತ್ರಿ ಇದು ಆ ದೇವಿ ವಿಶೇಷ ಹಂಗೈತೆ ಅಂತ ಹೇಳಿದ್ರೆ ಚಂದ್ರಗ್ರಹಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ 9 ದೇವಿಗಳು ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿಗಳದು. ನಾಳೆಗೆ ಬರ್ತಕ್ಕಂಥ ದೇವಿ ಬ್ರಹ್ಮಚಾರಿಣಿ ಅಂದ್ರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾಳೆ ಮಂಗಳವಾರ ಅದ. ಇವತ್ತು ಬಾಳ ತನಕ ಏನ್ ಮಾಡಂಗಿಲ್ಲ, ಯಾಕಂದ್ರೆ ಫಸ್ಟ್ ಅಲ್ಲಿ ಅರ್ಧ ಮುಗ್ದೈತಿ. ಈಗ ಹೋಮಗಳು ಸ್ಟಾಪ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಗಣಪತಿ ಯಾಗ ಮಾಡ್ತೇವೆ. ಫಸ್ಟ್ ಇದು ದಿನಪ್ರತಿ ಗಣಪತಿ ಯಾಗ ಮಾಡಿ ಆ ದೇವಿದ ಅವತ್ತೇನಿರ್ತೈತಿ ವಿಶೇಷ ಅದನ್ನ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತ ಆ ಗಣಪತಿದು ಸ್ವಲ್ಪ ಮಾಡ್ಕೊಂಡ ಅಂದ್ರೆ ಸ್ವಲ್ಪ ನಾವ್ ಇವತ್ತಿನ ಬಹಳ ಮಾತಾಡಂಗಿಲ್ಲ, ಯಾಕಂದ್ರೆ ನಾಳೆಂತರ ಮಾತಾಡೋದಿದ್ದೇ ಇರ್ತೈತಿ. ಅದಕ್ಕೆ ನಾಳೆಂತರ ವಿಶೇಷ ಏನಂದ್ರೆ ಹೇಳಿದ್ರೆ ತಾಯಿಗಳಿಗೆ ನಾಳೆ ಉಡಿ ತುಂಬಾ ಕಾರ್ಯಕ್ರಮ ಇರ್ತೈತಿ. ನಾಳೆಗೆ ಶುಕ್ರವಾರ ವಿಶೇಷವಾಗಿ ದಿವಸನೂ ಉಡಿ ತುಂಬಾ ಕಾರ್ಯಕ್ರಮ ಇರ್ತೈತಿ. ಆದ್ರೆ ನಾಳೆಗೆ ಹೆಂಗೈತಿ ಅಂತ ಹೇಳಿದ್ರೆ ಮದುವೆ, ಮಕ್ಕಳ ವಿದ್ಯೆ, ಉದ್ಯೋಗ ಇವಕ್ಕೆಲ್ಲದಕ್ಕೂ ಪ್ರಥಮ ಬಾರಿಗೆ ಈ ದೇವಸ್ಥಾನದಾಗೆ ಉಡುಗಳು ತುಂಬತಕ್ಕಂತಹ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ವಿಶೇಷ ಏನಂತ ಹೇಳಿದ್ರೆ ನಾಳೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರುಗಳು ಬರಬೇಕು. ಉಡಿ ತುಂಬಾ ಕಾರ್ಯಕ್ರಮ ಇರ್ತೈತಿ. ಆಮೇಲೆ ದಿವಸ ಒಂದೊಂದು ದೇವಿ ಪೂಜೆ ನಾವು ಮಾಡಿಸ್ತೀವಿ ರೀ. ಎಲ್ಲೇ ಬಂದ್ ನೋಡ್ರಿ, ಮಾಡಿಸ್ತೀವಿ ರೀ ಅನ್ನೋತ್ತಿಗೆ ಬಂದ್ಬಿಡ್ತೈತಿ.
ಗುಡಿಗೆ ಹೋದ ಕೂಡಲೇ ಸ್ವಾಮಿ ಬರೇ ರೊಕ್ಕ ಸುದ್ದಿ ಹೌದಿಲ್ರಿ ಇವ್ 1 ವರ್ಷ ದಾಟ್ಲಿ ನೆಕ್ಸ್ಟ್ ವರ್ಷ ಏನೈತಲ್ಲ ಭಕ್ತರಿಗೆ ಹೇಳಿ ಮಾಡಿಸ್ತೀವಿ. ಇದೊಂದು ವರ್ಷ ಅಷ್ಟೇ. ಯಾಕಂದ್ರೆ ಒಂದು ವಿಶೇಷ ಅಂತ ಹೇಳಿದ್ರೆ ಬಡವರ ದೇವಸ್ಥಾನ ಮುಂದುವರಿಬೇಕ, ಆಮೇಲೆ ಶ್ರೀಮಂತರ ದೇವಸ್ಥಾನ ಆಗ್ತೈತಿ. ಅದಕ್ಕೆ ಇನ್ನು ಗಣಪತಿ ಮೂರ್ತಿಗಳು ಅವ ಇವ ಎಲ್ಲ ಇದು ಆಗ್ತಕ್ಕಂಥ ಕೆಲಸಗಳು ಬಹಳ ಇದಾವ. ಅದಕ್ಕೆ ಕಮಿಟಿಯವರು ಸಹಿತ ಬಹಳ ಇದಕ್ಕ ಶ್ರಮ ಪಡ್ತಾ ಇದಾರ. ಜೊತೆಗೆ ನೀವು ತಾಯಿಗಳು ಸಹಿತ ಇದಕ್ಕೆಲ್ಲ ಹಿಂದೆ ಪ್ರೋತ್ಸಾಹ ಕೊಡ್ತಾ ಇದ್ರಿ. ಅದಕ್ಕೆ ಈ ದೇವಸ್ಥಾನ ಮುಂದುವರಿಬೇಕಂತ ಹೇಳಿದ್ರೆ ಒಂದೇ ಕೈಗೆ ಚಪ್ಪಾಳೆ ಹೊಡೆಯಕ್ಕಾಗ್ತದ? ಎಲ್ಲ ಸಿಡಿಸಿದ್ರೆ ಆಗ್ತೈತಿ. ಅದಕ್ಕೆ ವಿಶೇಷ ಏನಂದ್ರೆ ನಿಮ್ಮೆಲ್ಲರದು ಒಂದು ಸಹಕಾರ, ಆಮೇಲೆ ವಿಶೇಷ ಏನಂದ್ರೆ ಪ್ರೀತಿ ವಿಶ್ವಾಸ ಇದಿತ್ತಂದ್ರೆ ಮುಂದುವರಿತಕ್ಕಂಥದ್ದಾಗ್ತೈತಿ. ಅದಕ್ಕೆ ಇವತ್ತೇನಂದ್ರೆ ಫಸ್ಟಿಗೆ ಶೈಲಿಪುತ್ರಿ ಇದರ ಅರ್ಥ ನಾಳೆಗೆ ಹೇಳ್ತೀನಿ. ಈಗೇನಂದ್ರೆ ಯಾಗಗಳು ಸ್ಟಾರ್ಟ್ ಮಾಡ್ತಿದೀವಿ. ಇವತ್ತ ಯಾಗ ಸ್ಟಾರ್ಟ್ ಮಾಡಿ ಅದು ಶೈಲಿಪುತ್ರದ ಜೊತೆಗೆ ಫಸ್ಟ್ ಗಣಪತಿ ಮಾಡ್ಕೊಂಡೆ ಮುಂದುವರಿತಕ್ಕಂಥದ್ದಾಗ್ತೈತಿ. ಇದು 9 ದಿವಸ ಗಣಪತಿ ಯಾಗ. ವಿಶೇಷ ಏನಂದ್ರೆ ಮನೆಯೊಳಗ ವಿಘ್ನಗಳು ಅದಾವಂತ ಹೇಳಿದ್ರೆ ಗಣಪತಿ ಧ್ಯಾನ ಮಾಡ್ಕೊಂಡೆ ಮುಂದುವರಿತಕ್ಕಂಥದ್ದಾಗ್ತೈತಿ. ಅದಕ್ಕೆ ಗಣೇಶ ಸಹಿತ ಆದಷ್ಟು ಬೇಗ ನಮ್ಮ ದೇವಸ್ಥಾನಕ್ಕೆ ಬರ್ಲಿ. ಅದ ನಂತರ ಏನಂದ್ರೆ ಶೈಲಿಪುತ್ರಿ ದೇವಿದು ಹೋಮಗಳು ಮಾಡ್ತಕ್ಕಂಥದ್ದು. ಅದಕ್ಕೆ ತಾಯಿಗಳಿಗೆಲ್ಲ ದೇವರುಗಳು ಪೂಜೆಗಳು ಮಾಡ್ಕೊಂಡ್ ಬಂದ್ರಂದ್ರೆ ಫಸ್ಟ್ ದೀಪಗಳು ಆರಾಧನೆ ಮಾಡ್ತಕ್ಕಂಥದ್ದು. ದೀಪಗಳು ಆರಾಧನೆ ಮಾಡಿದ್ರೆ ಏನಂದ್ರೆ ಹೋಮಗಳು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲ ತಾಯಿಗಳು ನೀವು ಶಾಂತತೆ ಇದನ್ನ ಕಾಪಾಡ್ಕೊಂಡ್ರೆ ಅದು ಒಳ್ಳೇದ ಹಾಕೊಂತ ಬರ್ತಕ್ಕಂಥದ್ದಾಗ್ತೈತಿ. ಅದಕ್ಕೆ ಇನ್ನು ಹೆಚ್ಚಿನ ರೀತಿ ಒಳಗ ತಾಯಿಗಳು ದಿನಂಪ್ರತಿ ಪಾಲ್ಗೊಳ್ರಿ. ಆಮ್ಯಾಗ ನಾಳೆಂತ್ರ ಯಾರಾದ್ರೂ ಪ್ರಸಾದಗಳು ಮಾಡ್ಸಂಗಿತ್ತಂದ್ರೆ ಈಗ ಹೇಳ್ರಿ, ಅವ್ರ ಪ್ರಸಾದ ಮಾಡಿಸ್ತವ್ರಿಗೆ ಪೂಜೆಗಳು ಮಾಡಿಸ್ತವ್ರಿಗೆ ಏನೈತಲ್ಲ ಅವತ್ತ ವಿಶೇಷ ಅವ್ರ ಕಡೆಯಿಂದ ಪೂಜೆಗಳು ಮಾಡಿಸ್ತಿರ್ತೇವೆ. ಅದಕ್ಕೆ ಪ್ರಸಾದದ್ದು ಆಮೇಲೆ ಪೂಜೆದ್ದು ನಾವು ನಾಳೆಗೆ ಮಾಡಿಸ್ತೀವಿ ಅನ್ನೋರಿದ್ರಂದ್ರೆ ಆಮೇಲೆ ಹೋಗೋಬೇಕಾರೆ ಹೇಳೋಗ್ರಿ, ನಾಳೆ ನಾವು ಪ್ರಸಾದ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ. ಆಮೇಲೆ ದೇವಿದು ವಿಶೇಷ ಅಂತ ಹೇಳಿದ್ರೆ ಹಂಗ ದೇವಿ ಗುಡಿ ತುಂಬಾಗ ಸಾಮಗ್ರಿ ನಾವೇ ತರ್ತೀವಿ ಅನ್ನಂಗಿತ್ತಂತ ಹೇಳಿದ್ರೆ ತೊಂಬಂದು ಮಾಡ್ಬೋದು. ಇವ ನಾನು ಒಂದ್ ಮಾತು ಹೇಳ್ತಿದ್ದೀನಿ, ಇವೆಲ್ಲ ಬರೀ ಬಂದ್ ಸರ್ತಿಗೆ ಇವನ ಹೇಳ್ತಾನ, ರೊಕ್ಕ ಕೊಡೋ ಸುದ್ದಿನೇ ಹೇಳ್ತಾನೋ, ಅದನ್ನ ತೊಂಬರಿ ಇದನ್ನ ತೊಂಬರಿ ಅಂತ ಹೇಳ್ತಾನೋ. ನಾನ್ ತೊಂಬರಿ ಅಂತ ಏನಾಗ್ತಿಲ್ಲ. ಆದ್ರೆ ವಿಶೇಷ ಏನಂದ್ರೆ ನೀವು ಕೈ ಬೀಸ್ಕೊಂಡ್ ಬರೀವ, ನಾನು ಇದು ತೊಂಬರಿದ್ ನಿಮ್ಗೆ ಯಾರು ಹೇಳಂಗಿಲ್ಲ. ಇದೇ ಒಂದ್ ದೊಡ್ಡ ಗದ್ಲಾಗೈತಿ. ಅದ್ರ ಏನಂದ್ರೆ ಸ್ವಾಮಿ ರೊಕ್ಕಕ್ಕೆ ನಿಂದು ಬಿಟ್ಟಾನ ಇಲ್ಲ ಅನ್ನಂಗಿಲ್ಲ, ಬೇರೆ ಓಣಾಗ ಅಂತಾರ, ಈ ಓಣಾಗ ಅಂತಿಲ್ಲ ಯಾರು ಕರೆ. ಆದ್ರೆ ವಿಶೇಷ ಏನಂದ್ರೆ ರೊಕ್ಕ ಸಂಬಂಧ ನಾವು ಪೂಜೆಗಳು ಮಾಡಾಕತ್ತಿಲ್ಲ. ಇದು ನನಗ್ ಒಳ್ಳೇದಾಗ್ಲಿ ಅಂತ ನಾ ಮಾಡ್ಕೊಳ್ತೇನೆ. ಹೌದಲ್ರಿ? ನನಗ ಒಳ್ಳೇದಾಗ್ಲಿ ಅಂತ ಮಾಡ್ಕೊಳತ್ತೀನಿ ಫಸ್ಟ್. ಅಂದ್ರೆ ಒಂದು ಈ ಓಣ್ಯಾಗ ಪೀಡಾ ಪಿಶಾಚಗಳು, ಯಾಕಂದ್ರೆ ಅದು ಸ್ವಲ್ಪ ದಿವಸ ನಮಗ ಅವಕಾಶ ಅದ. ಆ ಅವಕಾಶ ಮುಗಿದ್ರಾಗೆ ನಾವ್ ಇದನ್ನೆಲ್ಲ ಮಾಡಿ ಹೋಗ್ಬೇಕ ಅನ್ನೋದು ಒಂದು ಭಾವನೆ ಅದ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಾಥ್ ಕೊಟ್ರಂದ್ರೆ ಈ ದೇವಸ್ಥಾನ ಇನ್ನೂ ಮುಂದುವರಿತೈತಿ. ಅದಕ್ಕೆ ಎಲ್ಲ ತಾಯಿಗಳಿಗೂ ಆ ಸಿದ್ದಪ್ಪನ ಆಶೀರ್ವಾದ ಸದಾವಕಾಲ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಗಣಪತಿ ಆದಷ್ಟು ಬೇಗ ನಮ್ ದೇವಸ್ಥಾನಕ್ಕೆ ಬರ್ಲಿ. ಈ ಓಣಾಗಿರ್ತಕ್ಕಂಥ ವಿಘ್ನಾದಿಗಳು ಏನದವಲ್ಲ ಆದಷ್ಟು ಬೇಗ ಬಿಟ್ಟು ಹೋಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಆ ತಾಯಿಗಳು ಉಡಿ ತುಂಬ್ಕೊಂಬಂದ್ರಂದ್ರೆ ದೀಪಗಳು ಆರದ ನಂತರ ಯಾವ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಮಠ ನೀವೆಲ್ಲರ ಕಷ್ಟ ಸುಖವು ಮಾತಾಡ್ಕೊಂಡು ಕುದ್ರಿ. ಕಿಲಿ ಬಿಲಿ ಒಂದೇ ದೇವಿ ಮಾಡಿದ್ವಿ. ದೇವಿಗಳು ಮಾಡ್ಕೊಂಡು ಆಮೇಲೆ ನಾವು ನಾಳೆ ಬರೋಂಗಿಲ್ಲ ಅನ್ಬೇಡ್ರಿ. ಇವತ್ತೇನು ಕುತ್ಕೊಂಡಿರ್ತೀರಿ 9 ದಿವಸ ನಿರಂತರವಾಗಿ ಬಂದ್ರಂದ್ರೆ ಏನ್ ಇಷ್ಟಾರ್ಥಗಳು ಅದಾವಲ್ಲ 100% ಆಗ್ತಾವ. ಇದಂತೂ ಶತಸಿದ್ಧ. ಯಾಕಂದ್ರೆ ಯಾಕಕ್ಕೆ ಅಂತ ಮಹತ್ವ ಐತಿ. ಅದ್ರಾಗ ವಿಶೇಷವಾಗಿ ಏನಂದ್ರೆ ಹಿಂದ ಸಿದ್ದಪ್ಪಜ್ಜ ಅದಾರೆ, ಮುಂದ್ಗಡೆ ದೇವಿ ಅದಾರೆ. ಅದಕ್ಕೇನಂದ್ರೆ ಅವ್ರ ಆಶೀರ್ವಾದ ನಿಮಗ 100% ಆಗೇ ಆಗ್ತೈತಿ. ಅದಕ್ಕೆ ನಾಳೆ ಗುಡಿ ತುಂಬಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ನನಗ ಆದಂತ ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಆ ದೇವಸ್ಥಾನದಾಗ ಏನ ನವರಾತ್ರಿ ಒಳಗ ಯಾರ್ಯಾರು ಗುಡಿ ತುಂಬಿದ್ವಿ ಎಲ್ಲರಿಗೂ ಮದುವೆಗಳು ಆಗಿದಾವ. ಯಾರ್ಯಾರು ಗುಡಿ ತುಂಬಿಸ್ಕೊಂಡಿದಾರ ಅವ್ರಿಗೆ ಮದುವೆ ಸಂಬಂಧ ಉಡಿ ತುಂಬಿಸ್ಕೊಂಡವರಿಗೆ ಮದುವೆಗಳು ಆಗಿದಾವ. ಮಕ್ಕಳ ಸಂಬಂಧ ಉಡಿ ತುಂಬಿಸ್ಕೊಂಡವರಿಗೆ ಮಕ್ಕಳುಗಳು ಆಗಿದಾವ. ಅಷ್ಟು ಶಕ್ತಿ ಈ ಹೋಮಕ್ಕೈತಿ. ಸುಮ್ಮನೆ ಸ್ವಾಮಿನೇ ಕರ್ದಾನ ನಾವು ಹೋಗಿದ್ವು, ಸುಮ್ಮನೆ ಟೈಮ್ ಆಗ್ಲಿ ಅಂತೇಳಿ ನಾವು ಹಿಂಗ್ ಮಾಡಿ ಹೋಗಿದ್ವಿ. ಫಲ ಅಂತರೂ ಬರಂಗಿಲ್ಲ. ಒಂದು ಸಂಕಲ್ಪ ಮಾಡ್ಕೊರಿ, 9 ದಿವಸದಾಗ ಒಂದು ಬೆರಾಕಲ್ಲ ಅಂದ್ರೆ ಪವಾಡದ ಸದೃಶ್ಯದ ಒಳಗ ನಿಮ್ಮ ಮಂತ್ಯಂದಾಗ ಅದು 100% ಆಗ್ತೈತಿ. ಇದಂತರೂ ಕನ್ಫರ್ಮ್. ಅದಕ್ಕೆ 9 ದಿವಸ ಬಂದಿರ್ತಕ್ಕಂಥ ತಾಯಿಗಳು ಅಂತಲ್ಲ, ನೀವು ನಿರಂತರವಾಗಿ ಬಂದ್ರಿ ಅಂತ ಹೇಳಿದ್ರೆ
ಅದ್ರ ಫಲ ನಿಮ್ಗೆಲ್ಲರಿಗೂ ದೊರೀತೈತಿ. ಅದಕ್ಕೆ ಆ ಸಿದ್ದಪ್ಪನ ಆಶೀರ್ವಾದ ಜೊತೆಗೆ ಆ ನವದೇವತೆಗಳ ಆಶೀರ್ವಾದ ಸದಾಕಾಲ ನಿಮ್ಮ ಮಂತನಕ್ಕೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ಜೊತೆಗೆ ನಿಮ್ಮ ಕುಟುಂಬ ವರ್ಗಕ್ಕೂ ಸಹಿತ ಅವ್ರದ್ದೆಲ್ಲರೂ ಆಶೀರ್ವಾದ ಸದಾಕಾಲ ಆಗ್ಲಿ. ಇನ್ನೊಂದು ನಾನು ಹೇಳ್ತಿದ್ದೀನಿ, ಈ ಓಣಿ ಒಳಗ ಭಾಳ ಅಂದ್ರೆ ಭಾಳ ಚೇಂಜ್ ಆಗ್ಬೇಕ. ಏನಂದ್ರೆ ನಾ ಬಂದ ಈಗ 1 ವರ್ಷ ಆಯ್ತು. ಈಗ ಸದ್ಯ ಮನೆಯದ್ರಿಗೆ ಬಂದೆ 1 ವರ್ಷ ಆಯ್ತು. ಇನ್ನೊಂದು 15 ದಿವಸಕ್ಕೆ. ಆದ್ರೂ ದೇವಸ್ಥಾನದಾಗ ಯಾವುದೂ ಚೇಂಜ್ ಆಗಿಲ್ಲ. ಆ ಸಿದ್ದಪ್ಪನ ಗದಿಗೆ ಮ್ಯಾಗ ಸಕ್ರೆ ಸುರೋದು ಬಂದಾಗಿಲ್ಲ, ಅಲ್ಲಿ ಬಸವಣ್ಣನ ಮ್ಯಾಗ ತಲೆ ಮ್ಯಾಗ ಹಾಲು ಹಾಕೋದು ಬಂದಾಗಿಲ್ಲ, ಅಲ್ಲಿ 5 ನಿಧಿ ಸಕ್ರೆ ಗುಂಪಿ ಹಾಕೋದು ಬಂದಾಗಿಲ್ಲ. ಬಂದು ಮಾಡ್ಬೇಡ್ರಿ, ಅದು ಮುಂದುವರೆಸ್ರಿ. ಯಾಕಂದ್ರೆ ಅವರು ಹಿಂದಿನವ್ರು ಇದ್ದಾಗೂ ಹಂಗ ಪದ್ಧತಿ, ಈಗ ನಾನಿದ್ದಾಗ ಅದ ಹಂಗ ಇರ್ಲಿ. ಬರ್ರಿ ಅದ ಮುಂದುವರೆಸ್ರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಯಾವುದು ಚೇಂಜ್ ಆಗ್ಬಾರ್ದು. ಹೆಂಗಿರ್ಬೇಕ ಹಂಗಿದ್ರೆ ಅದು ದೇವಸ್ಥಾನ ಅಂತಾರ, ಹೌದಲ್ರಿ? ಅಂದ್ರೆ ಗಟ್ಟು ಹಾಕುವ ಕಾರ್ಯಕ್ರಮ ನಾವು ಪ್ರಾರಂಭ ನಿಮ್ಮ ಸಂಕಲ್ಪಗಳು ಇದಾವಲ್ಲ, ಅಲ್ಲೇ ಕುತ್ಕೊಂಡು ಸಂಕಲ್ಪಗಳು ಮಾಡ್ಕೊಳ್ಳಿ. ಆ ದೇವಿಗೆ ನಿಮ್ಮ ಕಷ್ಟಗಳು ಕರ್ಪಿಣಗಳು ಏನದವಲ್ಲ ಅವನ್ನೆಲ್ಲವೂ ಬೇಡ್ಕೊಳ್ಳಿ. ಅಂದ್ರೆ ನಮ್ಮ ಮಧ್ಯಾಹ್ನದಾಗಿರ್ತಕ್ಕಂಥ ಕತ್ಲ ಏನದಲ್ಲ, ಕತ್ಲ ಹೋಗ್ಬಿಟ್ಟ ಈಗ ದೀಪಗಳು ಆರಾಧನೆ ಮಾಡಾಕಂತ ಹೇಳಿದ್ರೆ ಆ ದೀಪ ಹೆಂಗ ಹಚ್ತಾ ಇದ್ರೆ ಹಾಗೆ ನಮ್ಗ ಆಶೀರ್ವಾದ ಆಗ್ಲಿ ಅಂತ ಹೇಳಿ ಅಲ್ಲಿ ಕುಂತಿರ್ತಾರೋ. ಫೋಟೋ ಬಿಡ್ರಿ, ಫೋಟೋ ಆಮೇಲೆ ತಗೊಂಡಿರ್ತ. ಇಲ್ಲಿ ನಾನು ಹೇಳೋದು ಮಾತ್ರ ಕೇಳ್ಕೊರಿ. ಪ್ರಥಮ ಬಾರಿಗೆ ಇವತ್ತು ಘಟ್ಟ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೆ ನೀವೆಲ್ಲರೂ ಕೇಳ್ಕೊರಿ, ಸಿದ್ದಪ್ಪನ ದೇವಸ್ಥಾನದಾಗೆ ಇದಿನ್ನೂ ವರ್ಷ ಹಿಂಗ ಮುಂದುವರಿಲಿ. ಆ ಸಿದ್ದಪ್ಪದ ನಮ್ಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಆಗ್ಲಿ ಅನ್ಕೊಂಡ್ಬಿಟ್ಟು ಎಲ್ಲರೂ ಕೇಳ್ಕೊರಿ. ಸರ್ವಾರ್ಥ ಸಾಧೋಪಾಯ ಸರ್ವೇಶ್ವರ್ಯ ಪ್ರದಾಯಕ ಸಮಸ್ತ ಪ್ರತ್ ಪ್ರತೀಕಾರ ಬಾಲಚಂದ್ರ ವಿಧಿ ನಮಃ ಯಸ್ ವೃತ್ಯಾಚ ನಾಮೋಕ್ತ್ಯ ತಪಪೂಜಾ ಕ್ರಿಯಾದಿಷು ನೂನ್ಯಂ ಸಂಪೂರ್ಣಂ ಯಾದಿ ಸದ್ಯೋ ವಂದೇ ಸದಾಶಿವಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತಂ ಮಯಾದೇವ ಪರಿಪೂರ್ಣ ತದಸ್ತುತೆ. ದೇವ್ರು ಬೇಡ್ಕೊರಿ, ಸಿದ್ದಪ್ಪಜಿಗೆ ಬೇಡ್ಕೊರಿ. ಯಪ್ಪ ಏನಂದ್ರೆ ನಮ್ಮ ಓಣಿ ಒಳಗಿರ್ತಕ್ಕಂಥದ್ದು, ದೇವಸ್ಥಾನದಾಗಿರ್ತಕ್ಕಂಥದ್ದು, ಮಂತ್ರಾಂದಾಗಿರ್ತಕ್ಕಂಥದ್ದು, ನಮ್ಗೆ ಬಂದಿರ್ತಕ್ಕಂಥದ್ದು ಎಲ್ಲವೂ ಹೋಗ್ಬಿಟ್ಟು ಏನಂದ್ರ ದೀಪಗಳು ಆರಾಧನೆ ಮಾಡಕ್ಕೆ ಅಂದ್ರೆ ಏನು ಮುಂದೆ ನಮ್ಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಆಗ್ಲಿ ಅನ್ಕೊಂಡ್ಬಿಟ್ಟು ಬೇಡ್ಕೊಂಡು ಆ ದೀಪಗಳು ಬಿಡಿದ್ರಿ. ನೀವು ಪ್ರೊಫೆಸರ್ ಒಳಗೆ ಇನ್ನೆಂತ ಬರ್ರಿ, ನೀವು ಬ್ರೋರಿ ಬರ್ರಿ, ಹೋರಿ ಹರೇ देवी सर्वमंगला तयो संस्मरणार्थपुंसां सर्वतो जय मंगलम जय नमः पार्वतीश्वर महादेव. ದಿವಸ ವಿಶೇಷ ಏನಂದ್ರೆ ಮಹಾಸಂಕಲ್ಪ ಇರ್ತೈತಿ. ಮಹಾಸಂಕಲ್ಪದ ಒಂದಿಗೆ ಈ ಪೂಜಾ ಕೈಂಕರ್ಯ ನಡೀತೈತಿ. ಬಹಳ ಬರ್ರಿ, ಕರ್ತ 9 ದಿವಸ ಬೇಕು, ಅಷ್ಟಾಗಿ 9 ದಿವಸ ಬೇಕು. ಕೊಟ್ಟಿರ್ತಕ್ಕಂಥ ತಾಟ ಒಳಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಅವು ಸಮಿತಿಗಳು ಕೈ ಹಿಡ್ಕೋರಿ. ಎಲ್ಲರೂ ಕೈ ಹಿಡ್ಕೋರಿ.
ನಾ ಹೇಳ್ದಂಗೆ ಎಲ್ಲರಿಗೂ ಹೇಳ್ರಿ. ಇದು ಮಹಾಸಂಕಲ್ಪ. ಮಹಾಸಂಕಲ್ಪ ಅಂತ ಹೇಳಿದ್ರೆ ಈ 9 ದಿವಸ ಇದು ವಿಶೇಷವಾಗಿ ಇದೇ ಸಂಕಲ್ಪನೆ ಇರ್ತೈತಿ. ಅದರೊಳಗಡೆ ಮೊದಲಿನಿಂದ ಹಿಡ್ಕೊಂಡು ಎಲ್ಲಿ ಮಟ್ಟ ಇರ್ತಕ್ಕಂಥ ಆ ಸಂಕಲ್ಪ ಏನಂತಂದ್ರೆ ವಿಶೇಷವಾಗಿ ಅಜ್ಜನ ಸನ್ನಿಧಿ ಒಳಗ ಆ ದೇವಿ ಪೂಜೆ ಇದರ ಮುಖಾಂತರವಾಗಿ ಅದನ್ನ ಅಗ್ನಿ ಯಾಗಕ್ಕೆ ಅಂದ್ರೆ ವಿಶೇಷವಾಗಿ ಅಗ್ನಿ ದೇವನಿಗೆ ಅದು ಸಂಕಲ್ಪ ಮಾಡ್ಕೊಂಡು ಆಗ್ತಕ್ಕಂಥ ಕಾರ್ಯ. ಅದಕ್ಕೆ ಫಸ್ಟ್ ಸಂಕಲ್ಪ ಅಂತ ಹೇಳಿದ್ರೆ ನಿಮಗೆ ಇರ್ತಕ್ಕಂಥ ಏನು ಆರೋಗ್ಯ ಸಮಸ್ಯೆ ಆಗಿರಲಿ, ವಿದ್ಯೆ ಆಗಿರಲಿ, ಉದ್ಯೋಗ ಆಗಿರಲಿ, ಮದುವೆ ಆಗಿರಲಿ, ವಿಶೇಷವಾಗಿ ಮಕ್ಕಳ ಯೋಗ ಆಗಿರಲಿ, ಆರೋಗ್ಯ ಸಮಸ್ಯೆ ಆಗಿರಲಿ, ದುಡ್ಡಿನ ಸಮಸ್ಯೆ ಆಗಿರಲಿ, ಇವೆಲ್ಲದಕ್ಕೂ ಅದು ಬರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಏನೈತಲ್ಲ ನಾ ಹೇಳಿದ್ರೆ ಎಲ್ಲರೂ ಹೇಳ್ರಿ, ಮಮ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಕಲ ಕಂಟಕ ದೋಷ ನಿವಾರಣಾರ್ಥಂ ಪುತ್ರ ಪೌತ್ರ ಧನ ಧಾನ್ಯ ಸಂಪತ್ ಅಭಿವೃದ್ಧ್ಯರ್ಥಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಭಾಗ್ಯ ಮಹಾ ಐಶ್ವರ್ಯ ಸಕಲೈಶ್ವರ್ಯ ಅಭಿವೃದ್ಧ್ಯರ್ಥಂ ನವ ಜನಿತ ತಾಪತ್ರಯ ಸಂಚಿತ ಸೂಚಿತ ಆಗಾಮಿ ಸಕಲ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ತ್ರಿವಿಧ ತಾಪತ್ರಯ ದೋಷ ನಿವಾರಣಾರ್ಥಂ ಮಮ ದುಷ್ಟ ನಿಗ್ರಹ ಶಕ್ತಿ ಪ್ರಾಪ್ತಿ ಪೂರ್ವಕ ಅಗ್ನಿಭಯ ಜಲಭಯ ಅಧಿಕಾರ ಭಯ ವಾಹನ ಭಯ ವಿಷಜಂತು ಭಯ ಶತ್ರು ಭಯ ಸ್ತ್ರೀ ಭಯಾದಿ ಸಕಲ ಭಯ ನಿವಾರಣಾರ್ಥಂ ಆದಿತ್ಯಾದಿ ನವಗ್ರಹಸ್ಯ ಅಷ್ಟ ದಿಕ್ಪಾಲಸ್ಯ ಸಕಲ ದೋಷ ನಿವಾರಣಾರ್ಥಂ ಮಮ ಸಕಲ ವಾಸುಸ್ಥಾನೆ ಗ್ರಹಸ್ಯ ಸಮಸ್ತ ವಾಸ್ತುದೋಷ ಗೃಹದೋಷ ದೃಷ್ಟಿದೋಷ ಭೂತ ಪ್ರೇತ ಪಿಶಾಚಾದಿ ದುಷ್ಟಗ್ರಹ ಪೀಡಿತ ಸಕಲ ದುರ್ದೋಷ ನಿವಾರಣಾರ್ಥಂ ಗೃಹ ಶಾಂತಿ ವಿವಾಹಾದಿ ಕಲ್ಯಾಣಾದಿ ಸಂತಾನಾದಿ ವಿದ್ಯಾಭ್ಯಾಸಾದಿ ಶುಭಮಂಗಲ ಕಾರ್ಯ ಸಿದ್ಧರ್ಥಂಚ ಮಮ ದಿನನಿತ್ಯ ವ್ಯಾಪಾರ ಉದ್ಯೋಗ ವ್ಯವಹಾರ ಅಧಿಕಾರ ಸರ್ವ ಶುಭಸ್ಥಾನೆ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಧನ ಕನಕ ವಸ್ತು ವಾಹನಾದಿ ಶುಭಫಲ ಪ್ರಾಪ್ತ್ಯರ್ಥಂ ಸಕಾಲೆ ಸದಾಕಾಲೆ ಸರ್ವರೋಗ ಬಾಧಿತ ಗ್ರಹ ಬಾಧಿತ ದುರ್ದೋಷ ನಿವಾರಣಾರ್ಥಂ ಜನ್ಮವಾರ ಜನ್ಮತಿಥಿ ಜನ್ಮ ನಕ್ಷತ್ರ ಜನ್ಮಯೋಗ ಜನ್ಮಕರಣ ಜನ್ಮರಾಶಿ ಜನ್ಮ ಜಾತಕಸ್ಯ ಸಕಲ ದುರ್ದೋಷ ನಿವಾರಣಾರ್ಥಂ ಏಕಾದಶ ಫಲ ಪ್ರಾಪ್ತ್ಯರ್ಥಂ ಯಹ ಜನ್ಮನಿ ಜನ್ಮಾಂತರೇಷು ಕೃತಾನಾಂ ಪಾಪಾನಾಂ ಕಾಳಸರ್ಪ ಅಪೂರ್ಣ ಕಾಳಸರ್ಪ ಕಾಳಸರ್ಪ ಮಂಗಳ ದೋಷ ಅಂಗಾರಕ ದೋಷ ಕುಜ ದೋಷ ರಾಹು ದೋಷ ಕೇತು ದೋಷ ನಾಗಹತ್ಯ ದೋಷ ಶನಿ ದೋಷ ಪಂಚಮ ಶನಿ 7.5 ಶನಿ ಅಷ್ಟಮ ಶನಿ ಶನಿ ದೋಷ ನಿವಾರಣಾರ್ಥ ಸಮಜನಿತ ದುರ್ದೋಷ ನಿವಾರಣಾರ್ಥ ಗುರು ಶಾಪ ಬ್ರಹ್ಮ ಶಾಪ ಪ್ರೇತ ಶಾಪ
ಮಾತಾ ಪಿತೃ ಶಾಪ, ಶತ್ರು ಶಾಪ, ಸರ್ಪ ಶಾಪ, ಸ್ತ್ರೀ ಶಾಪಾದಿ ಸರ್ವ ಶಾಪ ವಿಮುಕ್ತಿ ಪೂರ್ವಕ ಭ್ರೂಣ ಹತ್ಯಾ, ಶಿಶು ಹತ್ಯಾ, ನಾಗ ಹತ್ಯಾ, ಗೋ ಹತ್ಯಾ, ಸ್ತ್ರೀ ಹತ್ಯಾ, ಬ್ರಹ್ಮ ಹತ್ಯಾ, ಬಿಲ್ವ, ತುಳಸಿ, ಅಶ್ವತ್ಥ, ಕಲ್ಪ, ವೃಕ್ಷಾದಿ ಸಕಲ ವೃಕ್ಷ ಛೇದನ, ದೇವಾಲಯ ನಾಶ, ವಿಗ್ರಹ ನಾಶ, ಸರ್ಪ, ಕಾಕ, ಕಲಹ ದರ್ಶನ, ಸಕಲ ದುರ್ದೋಷ ನಿವಾರಣಾರ್ಥಂ ಜನ್ಮ ಜಾತಕಸ್ಯ ಸಕಲ ಕಂಟಕಾದಿ ಮಾರಕ ಗಂಡಾಂತರಾದಿ ಮೃತ್ಯುಭಯಾದಿ ದಶಭುಕ್ತಿ ನಿವಾರಣಾರ್ಥಂ ಏಕವಾರ ಶ್ರೀ ಸಿದ್ದೇಶ್ವರ ಸನ್ನಿಧಾನ ಶ್ರೀ ದುರ್ಗಾದೇವಿ ಆಶೀರ್ವಾದ ಪೂರ್ವಕ ಶೈಲಿಪುತ್ರಿ ದೇವಿ ಆಶೀರ್ವಾದ ಪೂರ್ವಕ ಜಾತಕಸ್ಯ ಸಕಲ ದುರ್ದೋಷ ನಿವಾರಣಾರ್ಥ ಮಹಾ ಸಂಕಲ್ಪ ಕರಸ್ಸೆ 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 ಇತಿ ಸಂಕಲ್ಪೆ. ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ ಮಹಾದೇವ. ಹಾಕಂತ ಯಾರು ಹೇಳಿದ್ರು? ಹಾಕಂತ ಯಾರು ಹೇಳಿದ್ರು? ಹಾಕ್ಬರ್ರಿ ಅಣ್ಣ, ಹೇಳ್ತೀನಿ. ಇನ್ನು ಯಾರು ನೋಡ್ರಿ, ಒಂದ್ ಹೇಳ್ತೀನಿ, ಎಲ್ಲೇ ಪೂಜೆಗೆ ಹೋಗ್ರಿ ಅವ್ರು ಹೇಳೋ ಮಟ್ಟನು ಒಮ್ಮಕ್ಳಿಗೆ ಗೊತ್ತಿಬಾರ್ದು. ಹೌದಲ್ರಿ? ನೀವು ಮಾಡಿದ ಫಲ ಯಾಕೆ ಬರಂಗಿಲ್ಲ ಅಂತ ಹೇಳಿದ್ರೆ ಅರ್ಧಂಬರ್ಧ. ನಾನು ಏನ್ ಹೇಳಿದ್ರೆ ಸಂಕಲ್ಪ ಮಾಡ್ತೀನಿ, ಹೌದಲ್ರಿ? ಅದನ್ನ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಹಾಕ್ಬೇಕ, ಅಂದ್ರೆ ಮಾತ್ರ ಫಲಗಳು ದೊರೀತದ. ಅದಕ್ಕೆ ಇಷ್ಟದನ್ನ ಏನ್ ಸಂಕಲ್ಪ ಮಾಡ್ಕೊಂಡ್ರಲ್ಲ, ಆ ಸಂಕಲ್ಪದೊಳಗಡೆ ಎಲ್ಲವೂ ಇರ್ತಕ್ಕಂಥದ್ದೈತಿ. ಇದು 9 ದಿವಸ ನಿರಂತರವಾಗಿರ್ತೈತಿ. ಅದಕ್ಕೆ ನಿಮಗ ಇಲ್ಲಿ ಕುಂತರಿಗೆ ಜೊತೆಗೆ ಎಲ್ಲ ಹಿರಿಯರಿಗೆ ಜೊತೆಗೆ ವಿಶೇಷವಾಗಿ ನನ್ನ ಮುದ್ದು ಮಕ್ಕಳಿಗೆ, ನಿಮಗೆ ತಾಯಿಗಳಿಗೆ, ನಿಮಗೆ ಏನಾದರೂ ಜಾತಕ ದೋಷ, ಈ ಸದ್ಯ ಗ್ರಹಣಗಳು ಹೋಗ್ತಾ ಇದಾವ, ಸೂರ್ಯಗ್ರಹಣ, ಚಂದ್ರಗ್ರಹಣ ಇದು ನಿರಂತರವಾಗಿ ಬರ್ತಾ ಇದಾವ. ಆ ಜಾತಕದ ದೋಷ ಏನಾದ್ರೂ ಇತ್ತಂತ ಹೇಳಿದ್ರೆ, ಆಮೇಲೆ ಏನಂದ್ರೆ ಇದೇ ವರ್ಷ ಮಾರ್ಚ್ ತಿಂಗಳದಾಗ ಮನೆ ಶನಿ ಶಾಂತಿ ಯಾಗ ಮಾಡಿದ್ ನೋಡ್ರಿ. ಮಾರ್ಚ್ ತಿಂಗಳದಾಗೆ ಶನಿ ಒಂದಿಷ್ಟು ಜಾತಕಕ್ಕೆ ಅದು ಒಕ್ಕರು ಒಂದು ದೃಷ್ಟಿ ಬಿದ್ದಿರ್ತಕ್ಕಂಥದ್ದೈತಿ. ಅದಕ್ಕೆ ನಿಮ್ಗೆ ಇಲ್ಲಿಂತರಿಗೆ ಎಲ್ಲರಿಗೂ ಆ ದೋಷಾದಿಗಳು ಏನಾದ್ರೂ ಇತ್ತಂತ ಹೇಳಿದ್ರೆ, ಇವತ್ತ ಅಜ್ಜನ ಸನ್ನಿಧಿ ಒಳಗ ನಾವು ಪೂಜೆಗೆ ಪಾಲ್ಗೊಂಡೇವೆ ಅಂತ ಹೇಳಿದ್ರೆ ನಮಗ ಆದಷ್ಟು ಬೇಗ ಅವೆಲ್ಲ ಸಮಸ್ಯೆ ಪರಿಹಾರ ಆಗ್ಬಿಟ್ಟು ನಮ್ಮಂತನಕ್ಕೆ ಜೊತೆಗೆ ನಮ್ಮ ಕುಟುಂಬ ವರ್ಗಕ್ಕೆ ನಮ್ಮಂತಂದರಿಗೆ ಎಲ್ಲರಿಗೂ ಅದು ಒಳ್ಳೆ ಆಶೀರ್ವಾದ ಆಗಲಿ. ಆ ಶೈಲಿಪುತ್ರಿ ದೇವಿ ಇವತ್ತ ಮೊದಲ ಬಾರಿಗೆ ವನ್ಯ ದೇವಿ ಇವತ್ತ ಆ ದೇವಿ ಸಹಿತ ನಮಗ ಆಶೀರ್ವಾದ ಮಾಡಲಿ. ಆ ದುರ್ಗಾದೇವಿ ಗ್ರಾಮ ದೇವತೆ ಅವರೆಲ್ಲರೂ ಆಶೀರ್ವಾದ ಸದಾವಕಾಲ ನಮ್ಮಂತನಗಳಿಗೆ ಇರಲಿ ಅನ್ಕೊಂಡ್ಬಿಟ್ಟು ಬೇಡ್ಕೊಂಡು ಕೈ ಇರ್ತಕ್ಕಂಥ ಏನ್ ನಿಮ್ಗೆ ಅಕ್ಷತೆಗಳು ಅವೆಲ್ಲ ಮಿಕ್ಸದಲ್ಲ, ಅವ್ನ ಬೇಡ್ಕೊಂಡು ನೀವು ಇಲ್ಲಿ ನಿಂತವ್ರು ಎಲ್ಲರೂ ಅದ್ರ ಒಳಗಡೆ ಹಾಕ್ರಿ. ಹಾಕೋದು ನಿಂತಲ್ಲ, ನೀವೆಲ್ಲರೂ ಕುತ್ಕೊಂಡು ನಿಂತಲ್ಲ, ನಿಮ್ಗಿರ್ತಕ್ಕಂಥ ಆ ಕಷ್ಟಗಳು ಕಾರ್ಪಣ್ಯಗಳು ಏನದಲ್ಲ ಅವನ್ನೆಲ್ಲವೂ ಬೇಡ್ಕೊಂಡು ಏನಂತಲ್ಲ ನಿಮ್ಮ ಮನಸ್ಸಿನಾಗ ಏನೈತಿ ಅದನ್ನ ಬೇಡ್ಕೊಂಡು ಎಲ್ಲರೂ ಅದ್ರ ಒಳಗಡೆ ಹಾಕ್ರಿ. ಎಲ್ಲರಿಗೂ ಆ ಅಜ್ಜನ ಆಶೀರ್ವಾದ, ದೇವಿ ಆಶೀರ್ವಾದ ಸದಾವಕಾಲಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸಮಸವತೇಖಾರ ಬಾಲಚಂದ್ರ ನಮಃ ಶಿರಸಾ ನಮಸ್ಕಾರಂ ಕರೋಮಿ. ಯಾವ ಕೈಯಾಗ ಕೊಟ್ಟಿದ್ದು ಅಷ್ಟ ಹಾಕ್ರಿ, ತಾಂಡ ಹಾಕ್ರಿ ಅಂತ ಹೇಳಿಲ್ಲ. ವಿಶೇಷ ಏನಂದ್ರೆ ದೇವಿಗೆ 9 ದಿವಸ ದೀಪಗಳು ದೇವಿಗೊಂದು
ನೋಡ್ರಿ ಫಸ್ಟ್ಗೆ ಈ ಸಂಕಲ್ಪದ ಅರ್ಥ ನಾಳೆಗೆ ಹೇಳ್ತಾರೆ. ದೇವಿ ಕಥೆಗಳು ನಾಳೆ ಸ್ಟಾರ್ಟ್ ಆಗ್ತಾವೆ, ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಒಂದಾಗ್ಯದ. ಅದಕ್ಕೆ ಏನಂದ್ರೆ ಫಸ್ಟ್ ಇವತ್ತು ಗಣಪತಿ ಯಾಗ ಸ್ಟಾರ್ಟ್ ಮಾಡಿ, ಇವತ್ತು ಶೈಲಿಪುತ್ರ ಸ್ವಲ್ಪ ಮಾಡಿಬಿಟ್ಟು ನಾಳಿಂತರ ಮತ್ತೆ ಅದೇ ಮುಂದುವರಿತೈತಿ. ನಾಳಿಂತರ ಕಥೆಗಳು ಇರ್ತವೆ, ಒಂದೊಂದು ದೇವಿದು ಒಂದೊಂದು ಕಥೆಗಳು ಹೇಳ್ತಿರ್ತೇವಿ. ಜೊತೆಗೆ ಅದು ಗ್ರಹಗಳ ಸಂಬಂಧಪಟ್ಟಿರ್ತಕ್ಕಂಥ ಕಥೆಗಳು ನಾಳೆಗೆ ಬರ್ತಾವ. ಇವತ್ತೇನಂದ್ರೆ ಶೈಲಿಪತ್ರಿ ಅಂತ ಹೇಳಿದ್ರೆ ವಿಶೇಷವಾಗಿ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ ಅದಾಳ. ಯಾಕಂದ್ರೆ ಎಲ್ಲ ದೇವಿಗಳು ಒಂದೊಂದು ದೇವಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೈತಿ. ನಾಳೆಗೆ ಬರ್ತಕ್ಕಂಥ ದೇವಿ ಅಂತ ಹೇಳಿದ್ರೆ ಬ್ರಹ್ಮಚಾರಿಣಿ, ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಂಗಳ ಗ್ರಹ ಅಂತ ಹೇಳಿದ್ರೆ ಸಿಟ್ಟಿನವ್ರು ಬರ್ತಾರಲ್ಲ, ಇಲ್ಲಿ ಕುಂತರ ಸಿಟಿಗ್ತನ ಇಲ್ಲ ಅಂತ ನಾ ಅನ್ಕೊಂತೀನಿ. ಹಂಗ ಸಿಟಿಗ್ನವ್ರು ಬರ್ತಾರಲ್ಲ, ಆ ಸಿಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ ನಾಳೆಗೆ. ಮತ್ತೆ ಹಂಗಂತೇಳಿ ಆಕಿನ ಎತ್ತಿದ ಕುಕ್ಕುರ್ಸಿ ಒಳಗೆ ಬಂದೇವ ಹಂಗೆಲ್ಲ ನಾ ಹೇಳಕತ್ತೀನಿ. ವಿಶೇಷ ಏನಂತ ಹೇಳಿದ್ರೆ ಆ ದೇವಿ ಸಂಬಂಧಪಟ್ಟಕ್ಕೆ ಅಂತ ಹೇಳಿದ್ನಷ್ಟ. ಅಂದ್ರೆ ನಾಳೆ ಬರ್ತಕ್ಕಂಥದ್ದು ಬ್ರಹ್ಮಚಾರಿಣಿ ದೇವಿ. ಹಂಗ ಕುಜಿದೋಷ ಜಾತಕದಾಗ ನಾನು ಇಷ್ಟೊತ್ತರ ಹೇಳಿಸಿದಿಲ್ಲ, ಆ ಜಾತಕದಾಗ ಕುಜಿದೋಷ ಹಂಗೆ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಅಂತಾರನ್ನ ಕರ್ಕೊಂಬರಿ, ಅಂತಾರಿಗೆ ಆ ದೋಷ ನಿವಾರಣೆ ಮಾಡ್ತಕ್ಕಂಥ ಯೋಗ ನಾಳೆಗೆ ಬರ್ತಕ್ಕಂಥದ್ದು ಆಗ್ತೈತಿ. ಅದಕ್ಕೆ ಇವತ್ತು ಫಸ್ಟಿಗೆ ಏನಂದ್ರೆ ಆ ಗಣಪತಿ ಧ್ಯಾನ ಮಾಡ್ಕೊಂಡು, ಸಿದ್ದಪ್ಪದನ್ನ ಧ್ಯಾನ ಮಾಡ್ಕೊಂಡು, ದೇವಿ ಧ್ಯಾನ ಮಾಡ್ಕೊಂಡು ಏನಂದ್ರೆ ಇವತ್ತ ಯಾಗ ಪ್ರಾರಂಭ ಮಾಡ್ತಾ ಇದೀವಿ. ಫಸ್ಟಿಗೆ ಏನಂದ್ರೆ ಗಣಪತಿ ಯಾಗ. ನೋಡ್ರಿ, ಇದನ್ನ ಆಕ್ರಮಕ ಅಂತ ಹೇಳ್ತಾರೆ, ಜಿಂಕೆ ಮುದ್ರೆ ಅಂತ ಹೇಳ್ತಾರ. ಈ ಬಳ್ಳಿಗೆ ಎಷ್ಟು ಬರ್ತೈತಲ್ಲ ಅಷ್ಟೇನೈತಲ್ಲ ಸ್ವಾಹ ಅನ್ಕೊಂತಾನೆ ಇದ್ರ ಒಳಗಡೆ ಹಾಕ್ಬೇಕ. ಹೊರಗಡೆ ಹಾಕಿದ್ರಂದ್ರೆ ರಾಕ್ಷಸಿಗಳಿಗೆ ಊಟ ಹಾಕದಂಗೆ. ಮೊದಲ ಸ್ಮಶಾನ ಎಲ್ಲ ಐತಿ, ಹೌದಲ್ರಿ? ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ ನೀವು ಸಾಧ್ಯದಷ್ಟು ಅದ್ರ ಒಳಗಡೆ ಹಾಕ್ರಿ, ಹೊರಗಡೆ ಹಾಕ್ಬೇಡ್ರಿ. ಅಂದ್ರೆ ಈ ಜಗದಾಗಿರ್ತಕ್ಕಂಥ ಪೀಡಾ ಪಿಶಾಚಿಗಳು, ನಮ್ಮಂತೆಂದ ಬಂದಿರ್ತಕ್ಕಂಥ ಪೀಡಾ ಪಿಶಾಚಿಗಳು, ನಮಗೆ ಆರೋಗ್ಯ ಸಮಸ್ಯೆ ಬಂದಿರತಕ್ಕಂಥ ಪೀಡಾ ಪಿಶಾಚಿಗಳು ಅವೇನದವಲ್ಲ ಅವೆಲ್ಲವೂ ಬಿಟ್ಟು ಹೋಗ್ತಕ್ಕಂಥದ್ದಾಗ್ತೈತಿ. ಅದಕ್ಕೆ ಇನ್ನ ಇದು 9 ದಿವಸ ನಿರಂತರವಾಗಿ ನೀಡತಕ್ಕಂಥದ್ದಾಗ್ತೈತಿ. ಅದಕ್ಕೆ ಆ ಗಣಪತಿ ಧ್ಯಾನ ಮಾಡ್ಕೊಂಡ್ರೆ ಏನಂತಲ್ಲ ವಿಶೇಷವಾಗಿ ದೇವಿ ಪೂಜೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಸೈಡ್ ಕುಂತಾರೆ ಎಲ್ಲರೂ ಏನಂತಲ್ಲ, ಎಲ್ಲರೂ ಸ್ವಾಹ ಅಂತ ಹೇಳಿ ಜೋರ್ಸಗೆ ಹೇಳ್ಬೇಕು, ಏನ್ ಸಂಬಂಧ ಇಲ್ಲ. ಸ್ವಾಹ ಅಂತ ಹೇಳಿದ್ರೆ ಅಗ್ನಿ ದೇವನ ಹೆಂಡತಿ ಹೆಸರು ಅದು. ಈ ಅಗ್ನಿ ಇದನಲ್ಲ, ಅಗ್ನಿ ದೇವನ ಅವನ ಹೆಂಡತಿ ಹೆಸರು ಸ್ವಾಹಾದೇವಿ. ಅವನ ಹೆಂಡತಿನೇ ಅಗ್ನಿದೇವ ಏನ್ ಮಾಡ್ತಾನಂದ್ರೆ ಕರಿತಾ ಇದ್ದಾನ. ಅಂದ್ರೆ ವಿಶೇಷವಾಗಿ ಏನಂದ್ರೆ ಸ್ವಾಹ ಅಂತ ಹೇಳಿದ್ರೆ ನೀನು ನನಗೆ ಒಲಿ ಅಂತ ಅರ್ಥ. ಅದಕ್ಕೆ ನೀವೆಲ್ಲರೂ ಸ್ವಾಹ ಅನ್ಕೊಂತ ಹಾಕಿದ್ರೆ ಅಂತ ಹೇಳಿದ್ರೆ ನಿಮ್ ಇಷ್ಟಾರ್ಥಗಳು ಏನದವಲ್ಲ ಅವೆಲ್ಲವೂ ಪರಿಹಾರ ಹಾಕೊಂತ ಬರ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಏನಂದ್ರೆ ಆ ಗಣಪತಿ ಧ್ಯಾನ. ಯಾಕಂದ್ರೆ ಎಲ್ಲ ಮಕ್ಕಳುಗಳು ಬಹಳ ಅದಾವ, ಆ ಮಕ್ಕಳುಗಳಿಗೆ ವಿದ್ಯೆಗಳು ಬಹಳ ಕಡಿಮೆಗಳು ಅದಾವ. ಜೊತೆಗೆ ಮನೆ ಒಳಗ ವಿಘ್ನಗಳು ಇವು ನಿರಂತರವಾಗಿ ನಡೀತಾ ಇದಾವ. ಫ್ಯಾನ್ಸ್ಗಳು ಅನ್ನೋತ್ತಿಗೆ ಉಸಿರು ನನ್ನ ಮ್ಯಾಗ ಬರ್ತೀರಿ. ಈಗ ಮೊನ್ನೆ ಕೊಟ್ಟಿದ್ರು ಕೊಟ್ಟಿಲ್ಲ ಏನೋ ಮತ್ತೆ ಫ್ಯಾನ್ಸ್ ಹಾಕಂತ ಹೇಳ್ತೀನಿ. ಅದನ್ನ ನಾನು ಅದನ್ನೇ ಹೇಳ್ತೀನಿ, ಇದಕ್ಕೆ ಫ್ಯಾನ್ಸ್ಗಳು ಹಾಕ್ಬೋದು. ನಿಮ್ಮ ಫ್ಯಾನ್ಸ್ ಎಲ್ಲಿ ಹೋಗಿದಾವ? ಇಲ್ಲೇ ಅದಾವ, ಗುಡಿ ಒಳಗೆ ಅದಾವ, ಅವೆಲ್ಲ ಹೋಗಂಗಿಲ್ಲ. ನೀವು ಇಸ್ಕೊಳಕ್ಕೆ ನೀವು ಕೇಳಿಲ್ಲ, ನಾನು ಕೊಟ್ಟಿಲ್ಲ ಅಷ್ಟೇ, ತೆಗೆದು ಇಟ್ಟಿದ್ದೀವಿ. ಈಗ ನವರಾತ್ರಿಗೆ ಏನಾದ್ರು ಹಾಕಿದ್ರೆ ಅಂದ್ರೆ ಕೇಳಿದ್ರೆ ಕೊಡ್ತೀವಿ, ಏನು ಸಂಬಂಧ ಇಲ್ಲ. ಅದಕ್ಕೆ ನೀವು ಬೇಕಷ್ಟು ಫ್ಯಾನ್ಸ್ಗಳು ಎಂತ ಹಾಕ್ಬೋದು, ದಿವಸ ಹಾಕ್ಬೋದು, ಇಲ್ಲ ಲಾಸ್ಟ್ ದಿವಸ ಹಾಕ್ಬೋದು. ನಿಮ್ಮ ಸಂಕಲ್ಪ ಏನಿರ್ತೈತಿ ಅದನ್ನ ಬೇಡ್ಕೊಂಡು ಹಾಕ್ರಿ. ಅಂದ್ರೆ ಅದು ದೋಷ ನಿವಾರಣೆ ಅಂತ ಬರ್ತಕ್ಕಂಥದ್ದು. ಸ್ವಲ್ಪ ಹಾಕ್ರಿ, ಸ್ವಲ್ಪ ಹತ್ತಿರದವರು ಹತ್ತಿರಂದ್ರೆ ಗಣನಾನ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮುಪಮಸ್ರವಸುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಸುನ್ಮನ್ನೋತಿ ವಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಭೋಃ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಭವಃ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಸ್ವಾಹ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಭೂರ್ಭುವಃ ಸ್ವಃ ಮಹಾಗಣಾಧಿದೇವತಾಭ್ಯೋ ನಮಃ. ದಿಗ್ಬಂಧಃ ಧ್ಯಾನಂ ಹರೇಃ. ಓಂ ಗಂ ಗಣನಾನ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮುಪಮಸ್ರವಸುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಸನ್ಮನ್ನೋತಿ ವಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಎಲ್ಲರ ಕೈ ರೆಡಿ ಪೊಸಿಷನ್ ಇಟ್ಕೊರಿ.
ಓಂ ಗಂಗಣಪತಿಯೇ ಸ್ವಾಹ ಅಂದಾಗ ಏನೈತಲ್ಲ, ನೀವೆಲ್ಲರೂ ಜೋಶಿಗೆ ಏನೈತಲ್ಲ ಓಂ ಗಂಗಣಪತಿಯೇ ಸ್ವಾಹ ಅನ್ಕೋತಾರೆ. ಅದನ್ನ ಅದ್ರ ಒಳಗಡೆ ಹಾಕ್ಬೇಕ. ಸುಮ್ಮನ ಹಾಕ್ಬೇಡ್ರಿ, ನಿಮ್ ಇಷ್ಟಾರ್ಥಗಳೇನಲ್ಲ ಬೇಡ್ಕೊಂಡು ಹಾಕ್ರಿ. ಗಣಪತಿ ಗಂಗವಾಮಹೇ ಕವಿಂ ಕವೀನಾಮಪಮಸ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಸನ್ಮನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಗಂಗಣಪತಯೇ ಸ್ವಾಹ. ಓಂ ಗಂಗಣಪತಯೇ 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 ನಮಃ. ಓಂ ಗಂಗಣಪತಯೇ ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ಸ್ವಾಹ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ಸ್ವಾಹ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ಸ್ವಾಹ. ಓಂ ಗಂಗಣಪತಯೇ ನಮಃ. ಜೋರ್ಸಾಗಿ ಹೇಳ್ರಿ, ಮಾತಾಡ ಅಂದ್ರ ಈ ತಗಡ್ ಹಾರೋಕ್ ಹೋಗ್ಬಿಟ್ಟು ಜೋರ್ಸಾಗಿ ಹೇಳ್ರಿ. ಇದು ನನ್ನ ಸಂಬಂಧ ಮಾಡಕೊಳತ್ತೆ, ನನ್ನ ಸಂಬಂಧ ಮಾಡಕ್ಕೆ ನನ್ನ ಸಂಬಂಧ ಮಾಡ. ಗಂ ಘಣನಾಂದ್ವಾ ಗಣಪತಿ ಗಂಗವಾಮಹೇ ಕವಿಂ ಕವೀನಾಮಪಮಸ್ರವಸಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಸುನ್ಮನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಓಂ ಗಂಗಣಪತಯೇ ಸ್ವಾಹ. ಓಂ ಗಂಗಣಪತಯೇ 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 ನಮಃ. ಶ್ರೀ ಮಹಾಗಣಾಧಿದೇವತಾಭ್ಯೋ ನಮಃ. ಮಹಾಗಣಾಧಿಪತಯೇ ಅಪಸ್ಪೃಶ್ಯಾತ್. ನೋಡ್ರಿ, ಈಗ ಗಣಪತಿದ ಮತ್ತೆ ನಾಳೆಗೆ ಮುಂದುವರಿಸ್ತೀವಿ. ಯಾಕಂದ್ರೆ ಈಗ ಮತ್ತೆ ದೇವಿದು ಮಾಡ್ತಾ ಇದೀವಿ. ಫಸ್ಟಿಗೆ ಬರ್ತಕ್ಕಂಥ ದೇವಿ ಶೈಲಿಪುತ್ರಿ ದೇವಿ. ಅಂದ್ರೆ ಓಂ ಶೈಲಿಪುತ್ರಿ ಸ್ವಾಹ ಅನ್ಕೊಂತೆ ಅದನ್ನ ನಿಮ್ಗೆ ಕೊಟ್ಟಿರ್ತಕ್ಕಂಥ. ಯಾಕಂದ್ರೆ ಬಡ 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 ನಾ ಹೇಳಂತೆ ಪಟ ಪಟ ಹಾಕಿ ಎಷ್ಟು ಮುಕ್ಕೋದ್ಬಿಟ್ರ ಖಾಲಿ ಆಯ್ತಲ್ರಿ. ಸ್ವಲ್ಪ ಹಾಕ್ರಿವಾ, ಯಾಕಂದ್ರೆ ಅದು ಹಾಕೋದ್ರಾಗ ಬಹಳ ವಿಶೇಷ ಐತಿ. ಯಾಕಂದ್ರೆ ಅದ್ರೊಳಗೆ ನೋಡ್ರಿ ಒಂದೇ ತರ ಐತಿ. ಅದ್ರೊಳಗಡೆ ಏನದ್ರ ಎಲ್ಲಾ ತರ 108 ತರ ಐತಿ. ಅದ್ರೊಳಗಡೆ 108 ತರ ಐತಿ ಅಂತ ಹೇಳಿದ್ರೆ ನಮಗಿರ್ತಕ್ಕಂಥ 108 ರೋಗಗಳು ಅದಾವಲ್ಲ, ಅವೆಲ್ಲವೂ ಬಿಟ್ಟು ಹೋಗ್ಬೇಕ. ಅದಕ್ಕೋಸ್ಕರವಾಗಿ ಏನಂದ್ರೆ ದೇವಿಗಳ ಆರಾಧನೆ ಮಾಡ್ಬೇಕ. ಅದಕ್ಕೇನಂತ ಹೇಳಿದ್ರೆ ನಿಮ್ಗಿರ್ತಕ್ಕಂಥ ಆ ಶೈಲಿಪುತ್ರಿ ದೇವಿ, ಶೈಲಿಪುತ್ರಿ ಅಂತ ಹೇಳಿದ್ರೆ ಚಂದ್ರಗ್ರಹ ಅಂತ ಹೇಳಿದ್ರೆ ದರಿದ್ರಕ ಕಾರಕ ಆಗ್ತೈತಿ. ಚಂದ್ರಗ್ರಹ ದರಿದ್ರಕ ಅಂತ ಹೇಳಿದ್ರೆ ರಾತ್ರಿ 8 ಗಂಟೆಕ ಮನಗೋದ ಮುಂಜಾನೆ 12 ಗಂಟೆ ನಸುಕನಾಗ ಹೇಳ್ತಾರೆ ನೋಡ್ರಿ, ಅಂತರಿಗೆ ಅದು ಕಾರಕ ಹಾಕೊಂತ ಬರ್ತಕ್ಕಂಥದ್ದಾಗ್ತೈತಿ. ಅಂದ್ರೆ ಬರೇ ಹಲಬಸುಗೊಳ್ಳೋದು, ವಾದಸುಗೊಳ್ಳೋದು, ನೆನಪುಗಳು ಇರಂಗಿಲ್ಲ, ಜಾಸ್ತಿ ನಿದ್ದೆ ಮಾಡೋದು, ಕುಂತಲೇ ತಗುಡಿಸೋದು, ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಚಂದ್ರಗ್ರಹದ ದೋಷ ಅದಿತ್ತಂತ ಹೇಳಿದ್ರೆ ಅಂತ ಸಮಸ್ಯೆ ಪ್ರಾರಂಭ ಆಗ್ತೈತಿ. ಅದಕ್ಕೆ ಅಂಥದ್ದು ಯಾರಿಗಾದ್ರೂ ಆ ಸಮಸ್ಯೆ ಇತ್ತಂತ ಹೇಳಿದ್ರೆ ಆ ಸಮಸ್ಯೆ ಪರಿಹಾರ ಆಗ್ಲಿ ಅನ್ಕೊಂಡ್ಬಿಟ್ಟ ಆ ಶೈಲಿಪುತ್ರಿ ದೇವಿ ಧ್ಯಾನ ಮಾಡ್ಕೊಂಡು ಸಿದ್ದಪ್ಪದನ್ನ ಧ್ಯಾನ ಮಾಡ್ಕೊಂಡು ಏನಂತಲ್ಲ ಅದನ್ನ ಮಾಡೋದ್ರಿಂದ ಅದು ನಿಮ್ಗೆ ಇರ್ತಕ್ಕಂಥ ಸಮಸ್ಯೆ ಪರಿಹಾರ ಹಾಕೊಂತ ಬರ್ತಕ್ಕಂಥದ್ದು.
हरः ओम अथ श्री शैलीपुत्री देवताभ्यो नमः ओम भोः शैलीपुत्री नमो नमः ओम भवाः शैलीपुत्री नमो नमः ओम स्वाहा शैलीपुत्री नमो नमः ओम भूर्भुवस्वः शैलीपुत्री नमो नमः दिग्बन्धः ध्यानम् हरः ओम शैलीपुत्री स्वाहा ओम शैलीपुत्री नमः 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 ओम शैलीपुत्री स्वाहा ओम शैलीपुत्री स्वाहा ओम शैलीपुत्री नमः ओम शैलीपुत्री स्वाहा ओम शैलीपुत्री नमः शिवे सर्वार्थ साधके शरणे त्र्यंबके देवी महालक्ष्मी देवताभ्यो नमः हरः ओम शरणागत दीनार्थ परित्राणापरायणे सर्वशार्थे हरे देवी श्री ग्राम देवताभ्यो नमः ओम ग्राम देवते स्वाहा ओम ग्राम देवताभ्यो नमः ओम ग्राम देवते स्वाहा ओम ग्राम देवे नमः ओम ग्राम देवी स्वाहा ओम ग्राम देवी 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 नमः ओम ग्राम देवी स्वाहा प्रोक्तो वेदांत ऋषिताः ओम धूम दुर्गा देवताभ्यो नमः ओम धूम दुर्गाये ओम धूम दुर्गाय नमः ओम धूम दुर्गाये स्वाहा 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 ओम धूम दुर्गाय नमः श्री सिद्धेश्वर देवताभ्यो नमः हरः ओम हर शंभो महादेव निर्वज्रोजनाः दया सिंधीर बंध अरक्षलक्ष्मीश्वराः माया समुद्रपतीतमनन्द कलशायनं मामुद्र महेशान वक्त्रशङ्करः श्री सिद्धेश्वर देवताभ्यो नमः ओम सिद्धेश्वराय स्वाहा ओम सिद्धेश्वराय 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 ಕೊಂಡಿದ್ದೀವಲ್ಲ ಆ ಯಾಗದೊಳಗ ಏನ
ಎಲ್ಲ ನಾ ಹೇಳಿದ್ದೆ ಆಮೇಲೆ ಎಲ್ಲರೂ ನಾ ಹೇಳ್ದಂಗೆ ಹೇಳ್ರಿ. ಎಸ್ ಎಸ್ ಮೃತ್ಯಾಚೆ ನ ಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ನೂನ್ಯಂ ಸಂಪೂರ್ಣಂ ಯಾದಿ ಸತ್ಯೋ ವಂದೇ ಸದಾಶಿವಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತಂ ಮಯಾದೇವ ಪರಿಪೂರ್ಣ ಸದಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ದೇವಿ ಶೈಲೀಪುತ್ರಿ ನಮೋಸ್ತುತೆ. ನಮಸ್ಕಾರ ಮಾಡ್ಕೊರಿ, ಬೇಡ್ಕೊರಿ. ನಿಮ್ಮ ಇಷ್ಟಾರ್ಥಗಳೇನದವಲ್ಲ ಆ ದೇವಿ ಹತ್ರ, ಆ ಸಿದ್ದಪ್ಪಜನ ಹತ್ರ, ನಿಮ್ಮ ಕುಲದೇವರ ಹತ್ರ, ಮನೆದೇವರ ಹತ್ರ, ನಿಮ್ಮ ಇಷ್ಟ ದೇವತೆ ಹತ್ರ ಅವನ್ನೆಲ್ಲವೂ ಬೇಡ್ಕೊರಿ. ಬೇಡ್ಕೊಂಡು ಏನೈತಲ್ಲ ಎಲ್ಲರೂ ಬೇಡ್ಕೊಂಡ ಅಕ್ಷತೆಗಳು ಏನೈತಲ್ಲ ಲಾಸ್ಟ್ಗೆ ಮಂಗಾರತಿ ಮಾಡಿಂದೆ ಏನೈತಲ್ಲ ಅಲ್ಲೇ ನಿಂತ್ಕೊಂಡು 3 ರೌಂಡ್ ಪ್ರದಕ್ಷಿಣೆಗಳು ಹಾಕ್ರಿ. ಹಾಕಿ ಏನೈತಲ್ಲ ನಿಮ್ಗೆ ಇಷ್ಟ ಇರ್ತದೆ ಅವನೇ ಬೇಡ್ಕೊಂಡು ಅವನ್ನೆಲ್ಲರೂ ಅದ್ರ ಒಳಗಡೆ ಹಾಕೊಂತೀರಿ. ಎಲ್ಲರೂ ಹಂಗೆ ಹಿಡ್ಕೊರಿ. ಈಗ ಯಾರು ಹಾಕ್ಬೇಡ್ರಿ, ಕೈ ಹಿಡ್ಕೊಡ್ತಾರೆ. ಕೈ ಹಿಡ್ಕೊಡ್ತಾರೆ. ಇವ ಆರತಿ ತೊಂಬರಿ ಒಬ್ರು ಆರತಿ ತೊಂಬರಿ. ಮಂಗಾರತಿ ಹೇಳ್ತಿರವ ಯಾರಾದ್ರು? ಮಂಗಾರತಿ ಹೇಳ್ತಿರವ? ಈಗ 9 ದಿವಸ ಹೇಳಕ್ ಅವಕಾಶ ಇರ್ತೈತಿ ನೋಡ್ರಿ. ಮಂಗಾರತಿ ಹೇಳ್ತಿರವ ಯಾರಾದ್ರು? ಸೋರಿ ನಿರ್ಮಲವಾದ ಮನವೇ ಕರ್ಪೂರದ ರುಚಿ ಅಷ್ಟವರ್ಣದ ಸುಲಭವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಪಠಾಣ
ಫಲದಿಂದ ಪಟ್ಟನು ಶಿವ ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇ ನಂಬುದು ನೀಡದೆ ನರಕವೆದಾತಿ ಜ್ಞಾನಿ ಒಡನಾಡಿ ನಿನ್ನ ವಿಷಯಧರ್ಮ ಹಿಂದುಳಿಸಿ ಲಿಂಗಕ್ಕೆ ನಿನ್ನ ವಿಷಯಧರ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿಯೆಂದು ಮನವೆತ್ತಿ ಬೆಳಗಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನೋಡ್ರಿ ದಂಡಗಳು ಸಕಲ